ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಎರಡು ಬ್ಯಾಂಕ್ಗಳು ನಿನ್ನೆ ತಮ್ಮ Q4 ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದವೆ. ಆ ರಿಸಲ್ಟ್ ಅನ್ನು ಓವರ್ವ್ಯೂ ಮಾಡಿ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ. ಆ ಬ್ಯಾಂಕ್ಗಳು ಯಾವ್ಯಾವು ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ಅಂದ್ಕೊಳ್ತೀನಿ. ಸೊ ನೋಡೋಣ ಅವುಗಳ ಪರ್ಫಾರ್ಮೆನ್ಸ್ ಹೇಗಿದೆ, ಎಸ್ಟಿಮೇಷನ್ಸ್ ಬೀಟ್ ಮಾಡ್ಲಿಕ್ಕೆ ಆಗಿದೆಯಾ ಇಲ್ವಾ ಅನ್ನೋದನ್ನ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬೋದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಈಗಾಗಲೇ ಮೊದಲನೇ ಸ್ಟಾಕ್ ಅನ್ನು ನಾವು ನೋಡೋದಾದ್ರೆ ಅದು ICICI ಬ್ಯಾಂಕ್ ಲಿಮಿಟೆಡ್. 1110 ರೂಪಾಯಿ ಟ್ರೇಡ್ ಆಗ್ತಿರುವಂತಹ ಸ್ಟಾಕ್. ಇದರ ರಿಸಲ್ಟ್ ನಿನ್ನೆ ಅನೌನ್ಸ್ ಆಗಿದೆ. ನೋಡೋಣ ಬನ್ನಿ ರಿಸಲ್ಟ್ ಹೇಗಿದೆ ಅಂತ. ಕಂಪನಿ 10 ರೂಪೀಸ್ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ ಪರ್ ಶೇರ್. ಅದನ್ನ ನೀವಿಲ್ಲಿ ನೋಡಬಹುದು. ಕನ್ಸಲ್ಟೇಟೆಡ್ ನಂಬರ್ಸ್ ಅನ್ನು ನಾನೀಗ ಓಪನ್ ಮಾಡಿದ್ದೀನಿ. ಇದು ಡಿಸೆಂಬರ್ ಮಾರ್ಚ್ ಕ್ವಾರ್ಟರ್. ಹಾಗೆ ಇಲ್ಲಿ ಮೆನ್ಷನ್ ಮಾಡಿರುವಂತಹ ಅಮೌಂಟ್ ಎಲ್ಲಾನು ಕೂಡ ಕ್ರೋರ್ಸ್ ಅಲ್ಲಿ ಇದೆ. ನೀವು ಇಲ್ಲಿ ನೋಡಬಹುದು ರುಪೀಸ್ ಇನ್ ಕ್ರೋರ್ಸ್. ಕಂಪನಿಯ ಟೋಟಲ್ ಇನ್ಕಮ್ ಅನ್ನು ನಾವು ನೋಡೋದಾದ್ರೆ ಇಂದಿನ ವರ್ಷ 53,922 ಕೋಟಿ ಇತ್ತು. ಇಂದಿನ ಕ್ವಾರ್ಟರ್ ಅಲ್ಲಿ 59,479 ಕೋಟಿ, ಈಗ 67,181 ಕೋಟಿಗೆ ಬಂದು ನಿಂತಿದೆ. ಸೊ ಕಂಪನಿಯ ಪರ್ಫಾರ್ಮೆನ್ಸ್ ಇನ್ಕಮ್ ವೈಸ್ ಚೆನ್ನಾಗಿದೆ. ಇಯರ್ ಆನ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು, ಎರಡು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಅದನ್ನು ನಾವಿಲ್ಲಿ ಕ್ಲಿಯರ್ ಆಗಿ ನೋಡಬಹುದು. ಇನ್ಕಮ್ ಆದ ನಂತರ ಎಕ್ಸ್ಪೆನ್ಸಸ್ ಬರುತ್ತೆ. ಇನ್ಕಮ್ ನಂತರ ಎಕ್ಸ್ಪೆನ್ಸಸ್ ನೋಡಿದ್ರೆ 38,716 ಕೋಟಿ ಖರ್ಚಾಗಿತ್ತು ಇಂದಿನ ವರ್ಷ. ಇಂದಿನ ಕ್ವಾರ್ಟರ್ಲಿ 43,317 ಕೋಟಿ, ಈಗ 50,330 ಕೋಟಿ. ಇನ್ಕಮ್ ಜಾಸ್ತಿ ಆದಾಗೆ ಎಕ್ಸ್ಪೆಂಡಿಚರ್ ಕೂಡ ಜಾಸ್ತಿ ಆಗಿದೆ. ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ಮೇಲೆ ನಮಗೆ PBT ಸಿಗುತ್ತೆ, ಅದರಲ್ಲೂ ಬಿಫೋರ್ ಪ್ರಾವಿಷನ್ಸ್ ಅಂಡ್ ಕಂಟಿಜೆನ್ಸಿಸ್. ಇಂದಿನ ವರ್ಷ ನೋಡಬಹುದು 15,206 ಕೋಟಿ PBT ಇತ್ತು. ಇಂದಿನ ಕ್ವಾರ್ಟರ್ ಅಲ್ಲಿ 16,162, ಈಗ 16,851. ಇಲ್ಲೂ ಕೂಡ ಇಯರ್ ಆನ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು, ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ. ಅದನ್ನು ನಾವಿಲ್ಲಿ ಕ್ಲಿಯರ್ ಆಗಿ ನೋಡಬಹುದು. ಹಾಗೆ ನಾವು ಯಾವಾಗಲೂ ಬ್ಯಾಂಕಿಂಗ್ ಅಂಡ್ ಫೈನಾನ್ಸ್ ಸ್ಟಾಕ್ ಅನ್ನ ನೋಡುವಾಗ ಪ್ರಾವಿಷನ್ಸ್ ನೋಡಬೇಕು. ಸೊ ಪ್ರಾವಿಷನಿಂಗ್ ಎಷ್ಟು ಮಾಡಿದೆ ಅಂದ್ರೆ ಕೊಟ್ಟಿರುವಂತ ಲೋನ್ ಅಲ್ಲಿ ಎಷ್ಟು ಅಮೌಂಟ್ ಬರ್ತಾ ಇಲ್ಲ ಅನ್ನುವಂತ ಲೆಕ್ಕ ತೋರಿಸಿದೆ ಅಂತ ನಾವು ನೋಡೋದಾದ್ರೆ ನೋಡಬಹುದು. ಪ್ರಾವಿಷನ್ಸ್ ಇಂದಿನ ವರ್ಷ 1,722 ಕೋಟಿ ಪ್ರಾವಿಷನಿಂಗ್ ಅನ್ನ ಮಾಡಿತ್ತು ICICI ಬ್ಯಾಂಕ್. ಇಂದಿನ ಕ್ವಾರ್ಟರ್ಲಿ 1,020, ಈಗ 697 ಕೋಟಿ. ಸೊ ಭರ್ಜರಿ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕಂಪನಿ ಕೊಟ್ಟಿರುವಂತ ಲೋನ್ ಅಲ್ಲಿ ಬರ್ತಾ ಇದೆ ಮ್ಯಾಕ್ಸಿಮಮ್, ಬರದೇ ಇರುವಂತದ್ದು ಕಡಿಮೆ ಆಗ್ತಿದೆ. ಇದಂತೂ ಝೀರೋ ಆಗೋದಿಲ್ಲ, ಖಂಡಿತ ಇದ್ದೇ ಇರುತ್ತೆ. ಬಟ್ ಈ ಕ್ವಾರ್ಟರ್ಲಿ ನೋಡಬಹುದು 697 ಕೋಟಿ ಪ್ರಾವಿಷನಿಂಗ್ ಮಾಡಿದೆ. ಇಂದಿನ ಕ್ವಾರ್ಟರ್ಗೆ ಹೋಲಿಸಿದ್ರೆ ಖಂಡಿತ ಕಡಿಮೆ ಆಗಿದೆ. ಇದು ಬಿಗ್ ಪಾಸಿಟಿವ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಯಾವುದೇ ಒಂದು ಬ್ಯಾಂಕ್. ಯಾಕಂದ್ರೆ ಪ್ರಾವಿಷನಿಂಗ್ ಕಡಿಮೆ ಆಗೋದು ಪ್ರಾಫಿಟಬಿಲಿಟಿ ಜಾಸ್ತಿ ಮಾಡುತ್ತೆ. ಹಾಗಾಗಿ ಬಿಗ್ ಪಾಸಿಟಿವ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಪ್ರಾವಿಷನಿಂಗ್ ಕಡಿಮೆ ಆಗಿರೋದನ್ನ. ನಂತರ ವೇರಿಯಸ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಪ್ರಾವಿಷನಿಂಗ್ ಎಲ್ಲ ಕಳೆದ್ಮೇಲೆ ನಮಗೆ ನೆಟ್ ಪ್ರಾಫಿಟ್ ಫಾರ್ ದ ಪೀರಿಯಡ್ ಸಿಗುತ್ತೆ. ನೀವು ಇಲ್ಲಿ ನೋಡಬಹುದು ಇಂದಿನ ವರ್ಷ 9,852 ಕೋಟಿ ಇತ್ತು. ಇಂದಿನ ಕ್ವಾರ್ಟರ್ಲಿ 11,052 ಕೋಟಿ, ಈಗ 11,671 ಕೋಟಿ. ಸೊ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಇಯರ್ ಆನ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು, ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ. ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಅಂತ ಹೇಳ್ಬೋದು ICICI ಬ್ಯಾಂಕ್. ಹಾಗಾದ್ರೆ ಎಷ್ಟಕ್ಕೆ ಮುಗಿತಾ? ಖಂಡಿತ ನಾವು ಬ್ಯಾಂಕ್ ಸ್ಟಾಕ್ ನ ನಂಬರ್ಸ್ ಅನ್ನ ನೋಡ್ತಿರೋದು, ಎಷ್ಟಕ್ಕೆ ಮುಗಿಯೋದಿಲ್ಲ. NPA ಕೂಡ ನೋಡ್ಬೇಕಾಗುತ್ತೆ. ಸೊ ಅದಕ್ಕೆ ಮುಂಚೆ ನಾವು EPS ಅನ್ನ ನೋಡೋದಾದ್ರೆ 14.12 ಇತ್ತು ಇಂದಿನ ವರ್ಷ. ಇಂದಿನ ಕ್ವಾರ್ಟರ್ ಅಲ್ಲಿ 15.77, ಈಗ 16.63 ಆಗಿದೆ. ಸೇಮ್ ನೆಟ್ ಪ್ರಾಫಿಟ್ ಯಾವ ರೀತಿ ಇಂಪ್ರೂವ್ ಆಗಿದೆ ಅದೇ ಪ್ರಪೋರ್ಷನೇಟ್ ಅಲ್ಲಿ ಇದು ಕೂಡ ಇಂಪ್ರೂವ್ ಆಗುತ್ತೆ. ಯಾಕಂದ್ರೆ ನೆಟ್ ಪ್ರಾಫಿಟ್ ಇಂದಾನೆ ಇದನ್ನ ಡಿರೈವ್ ಮಾಡೋದ್ರಿಂದ. ಸೊ ನೆಕ್ಸ್ಟ್ ನಾವು NPA ಯಾವ ಪ್ರಮಾಣದಲ್ಲಿದೆ ಅನ್ನೋದನ್ನ ನೋಡೋಣ. ಸೆಗಳೆರೆ ನೋಡಬಹುದು. ನಾವು ಪರ್ಸೆಂಟೇಜ್ ವೈಸ್ ನೋಡೋಣ. ಇಂದಿನ ವರ್ಷ 2.81% ಇತ್ತು ಗ್ರಾಸ್ NPA. ಇಂದಿನ ಕ್ವಾರ್ಟರ್ಲಿ 2.3%, ಈಗ 2.16%. ಅಂದ್ರೆ ಇಲ್ಲೂ ಕೂಡ ಪರ್ಫಾರ್ಮೆನ್ಸ್ ಡೌನ್ ಇದೆ. ಅಂದ್ರೆ ಇದು ಬಿಗ್ ಪಾಸಿಟಿವ್ ಪಾಯಿಂಟ್ ಅಂತಾನೆ ಹೇಳ್ಬೋದು. NPA ನಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಇರೋದು. ಹಾಗೆ ನೆಟ್ NPA ಕೂಡ ನೋಡಬಹುದು ಬೇಕಿದ್ರೆ. ಇಲ್ಲೂ ಕೂಡ ಪರ್ಫಾರ್ಮೆನ್ಸ್ ಇದೆ, ಬರ್ತಾ ಬರ್ತಾ ಕಡಿಮೆ ಆಗ್ತಾ ಇದೆ. ಇದು ಒಳ್ಳೆ ಲಕ್ಷಣ ಯಾವುದೇ ಬ್ಯಾಂಕ್. ಸೊ ಓವರ್ ಆಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂತ ಹೇಳ್ಬೋದು ICICI ಬ್ಯಾಂಕ್ ನ ನಂಬರ್ಸ್ ಅನ್ನ ನೋಡಿದಾಗ. ಹಾಗೆ ನಿಮ್ಗೆಲ್ರಿಗೂ ಈಗಾಗಲೇ ಗೊತ್ತಿದೆ ಎಸ್ಟಿಮೇಷನ್ಸ್ ಮೇಲೆ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಕೆಲವು ಸಲ ನಿಂತಿರುತ್ತೆ. ಸೊ ಎಸ್ಟಿಮೇಷನ್ಸ್ ಏನಿತ್ತು, ನಾನು CNBC TV18 ಪೋಲ್ ಎಸ್ಟಿಮೇಷನ್ಸ್ ಅನ್ನ ಓಪನ್ ಮಾಡಿದ್ದೀನಿ. ಪ್ರಾಫಿಟ್ ವೈಸ್ ನೋಡಬಹುದು 10,323 ಕೋಟಿ ಎಸ್ಟಿಮೇಷನ್ಸ್ ಇತ್ತು. ಆದ್ರೆ ಬಂದಿರೋದು 10,707 ಕೋಟಿ. ಅಂದ್ರೆ ಎಸ್ಟಿಮೇಷನ್ಸ್ ಅನ್ನ ಬೀಟ್ ಮಾಡಿದೆ. ಬಟ್ ಇಲ್ಲಿ ಒಬ್ಬೊಬ್ಬರ ಎಸ್ಟಿಮೇಷನ್ಸ್ ಒಂದೊಂದ್ ತರ ಇರುತ್ತೆ. ಮನಿ ಕಂಟ್ರೋಲ್ ಬೇರೆ ಇರ್ಬೋದು, 18 ಬೇರೆ ಇರ್ಬೋದು. ಇಲ್ಲಿ CNBC TV18 ಎಸ್ಟಿಮೇಷನ್ಸ್ ಅನ್ನ ಓಪನ್ ಮಾಡಿದೀನಿ ನಾನು. ಅಂದ್ರೆ ಸಿಮಿಲರ್ ಇರುತ್ತೆ. ಆಲ್ಮೋಸ್ಟ್ 10,323 ಕೋಟಿ ಇರುದಿದೆ ಅಂತಂದ್ರೆ ಮೇ ಬಿ ಇನ್ನೊಬ್ರದ್ದು 10,300 ಕೋಟಿ ಇರ್ಬೋದು ಅಥವಾ 10,350 ಕೋಟಿ ಇರ್ಬೋದು. ಈ ರೀತಿ ಲಿಟ್ ಬಿಟ್ ಡಿಫ್ರೆನ್ಸ್ ಇರುತ್ತೆ, ತುಂಬಾ ಬಿಗ್ ಡಿಫ್ರೆನ್ಸ್ ಏನಾಗೋದಿಲ್ಲ. ಯಾವ್ದಾನ ಒಂದು ನೋಡಿದ್ರೆ ಸಾಕು ಅನ್ನೋ ರೀತಿ ಇರುತ್ತೆ. ಸೊ ಇಲ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಖಂಡಿತ ಎಸ್ಟಿಮೇಷನ್ಸ್ ನ ಬೀಟ್ ಮಾಡಿದೆ.
ಬಟ್ ನೋಡೋಣ ನಾಳೆ ಯಾವ ರೀತಿ ಮಾರ್ಕೆಟಲ್ಲಿ ರಿಯಾಕ್ಷನ್ ಇರುತ್ತೆ ಅಂತ. ಹಾಗೆ ಕಂಪನಿ ಬಗ್ಗೆ ಇನ್ನೊಂದಷ್ಟು ವಿಷಯನ ತಿಳ್ಕೊಳ್ಳೋದಾದ್ರೆ ಎಸ್ಪೆಷಲಿ ಆನ್ಯುಯಲ್ ಪರ್ಫಾರ್ಮೆನ್ಸ್ ಬಗ್ಗೆ ಈ ಪಾಯಿಂಟ್ಸನ್ನು ವಿಡಿಯೋನ ಪಾಸ್ ಮಾಡಿ ಓದ್ಕೊಳ್ಬೋದು. ಸಾಕಷ್ಟು ಪಾಯಿಂಟ್ಸನ್ನು ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಈ ಆರ್ಟಿಕಲಲ್ಲಿ, ಇದನ್ನು ಓದ್ಕೊಳ್ಳಿ. ಹಾಗೆ ICICI ಬ್ಯಾಂಕ್ ಸ್ಟಾಕ್ ಬಗ್ಗೆ ಬೇರೆ ಕೆಲವು ವಿಚಾರಗಳಿಗೆ ಬಂದರೆ ಆಲ್ಮೋಸ್ಟ್ ಹತ್ತತ್ರ 8 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ಲಾಸ್ಟ್ 1 ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ. 21%, ನಾಟ್ ಬ್ಯಾಡ್ ರಿಟರ್ನ್ಸ್. ಹಾಗೆ 5 ಇಯರ್ಸ್ ಪರ್ಫಾರ್ಮೆನ್ಸ್ ನೋಡ್ಬೋದು 176%. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡ್ಬೋದು. ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡ್ತಿರುವಂತಹ ಕಂಪನಿ. ಇದರ ಬಿಗ್ ಕಾಂಪಿಟೇಟರ್ಸ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದಂತಹ ಸಮಯದಲ್ಲೂ ಕೂಡ ಈ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ನೀವು HDFC ಬ್ಯಾಂಕ್ ಹಾಗೂ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಸ್ವಲ್ಪ ಚೆಕ್ ಮಾಡಿ. ಲಾಸ್ಟ್ 5 ಇಯರ್ಸ್ ಅಲ್ಲಿ ತುಂಬಾ ಕಡಿಮೆ ರಿಟರ್ನ್ಸ್ ಇದೆ. ಬಟ್ ಇದರಲ್ಲಿ ಮೋರ್ ದೆನ್ 100%, ಹತ್ತತ್ರ 200% ಅಂತಾನೆ ಹೇಳ್ಬೋದು. ಆ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಿರುವಂತಹ ಬ್ಯಾಂಕ್. ಜೊತೆಗೆ ಇವತ್ತಿನ ರಿಸಲ್ಟ್ ಕೂಡ ಚೆನ್ನಾಗಿದೆ. ಸೊ ನೋಡೋಣ ಮಾರ್ಕೆಟ್ ಅಲ್ಲಿ ನಾಳೆ ಯಾವ ರೀತಿ ರಿಯಾಕ್ಷನ್ ಬರುತ್ತೋ ಗೊತ್ತಿಲ್ಲ. ಪಾಸಿಟಿವ್ ಆದ್ರೂ ಇರಲಿ, ನೆಗೆಟಿವ್ ಆದ್ರೂ ಇರಲಿ, ಬಟ್ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ ಖಂಡಿತ ಒಳ್ಳೆ ನಂಬರ್ಸ್. ಸೊ ನೆಕ್ಸ್ಟ್ 2ನೇ ಸ್ಟಾಕ್ಗೆ ಬರೋಣ. ತುಂಬಾ ಜನರ ಫೇವರೇಟ್ ಸ್ಟಾಕ್ IDFC ಫಸ್ಟ್ ಬ್ಯಾಂಕ್. 84 ರೂಪಾಯಿ ಟ್ರೇಡ್ ಆಗ್ತಿರೋಂತಹ ಸ್ಟಾಕ್. ಇದರ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ. ರಿಸಲ್ಟ್ ಹೇಗಿದೆ ಅನ್ನೋದನ್ನ ನೋಡೋಣ. ಕನ್ಸಾಲಿಡೇಟೆಡ್ ನಂಬರ್ಸ್ ಅನ್ನು ನಾನೀಗ ಓಪನ್ ಮಾಡಿದ್ದೀನಿ. ಸೇಮ್ ಇಲ್ಲೂ ಕೂಡ ಡಿಸೆಂಬರ್ ಮಾರ್ಚ್ ಕ್ವಾರ್ಟರ್. ಹಾಗೆ ಇಲ್ಲಿ ಮೆನ್ಷನ್ ಮಾಡಿರುವಂತಹ ಅಮೌಂಟ್ ಎಲ್ಲಾನು ಕೂಡ ಲಕ್ಷಗಳಲ್ಲಿದೆ, ರುಪೀಸ್ ಇನ್ ಲ್ಯಾಕ್ಸ್. ಟೋಟಲ್ ಇನ್ಕಮ್ ಅನ್ನು ನೋಡಬಹುದು. 7,82,223 ಇತ್ತು ಹಿಂದಿನ ವರ್ಷ. ಹಿಂದಿನ ಕ್ವಾರ್ಟರ್ ಅಲ್ಲಿ 9,39,606. ಈಗ 9,86,250. ಇಲ್ಲಿ ಇನ್ಕಮ್ ವೈಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಇಯರ್ ಆನ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು. ಪರ್ಫಾರ್ಮೆನ್ಸ್ ಚೆನ್ನಾಗಿದೆ IDFC ಫಸ್ಟ್ ಬ್ಯಾಂಕ್ದು. ನಂತರ ಎಕ್ಸ್ಪೆಂಡಿಚರ್ ಬರುತ್ತೆ. ಎಕ್ಸ್ಪೆಂಡಿಚರ್ ನೋಡಬಹುದು 6,24,541 ಹಿಂದಿನ ವರ್ಷ. ಹಿಂದಿನ ಕ್ವಾರ್ಟರ್ಲಿ 7,81,151. ಈಗ 8,19,181. ಸೊ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ಮೇಲೆ ನಮಗೆ PBT ಸಿಗುತ್ತೆ. ಬಿಫೋರ್ ಪ್ರಾವಿಷನಿಂಗ್ PBT ನೋಡಬಹುದು 1,57,682 ಇತ್ತು ಹಿಂದಿನ ವರ್ಷ. ಹಿಂದಿನ ಕ್ವಾರ್ಟರ್ಲಿ 1,58,455. ಈಗ 1,67,069. ಎಲ್ಲೂ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಇಯರ್ ಆನ್ ಇಯರ್ ಅಂಡ್ ಕ್ವಾರ್ಟರ್ ಆನ್ ಕ್ವಾರ್ಟರ್. ನಂತರ ಪ್ರಾವಿಷನಿಂಗ್ ಬರುತ್ತೆ. ಬ್ಯಾಂಕ್ ಕೊಟ್ಟಿರುವಂತಹ ಸಾಲದಲ್ಲಿ ಎಷ್ಟು ವಾಪಸ್ ಬರ್ತಿಲ್ಲ ಅನ್ನೋದ್ರ ಬಗ್ಗೆ ಕಂಪನಿ ಪ್ರಾವಿಷನಿಂಗ್ ಅನ್ನ ಮಾಡಿದೆ. ನೋಡಬಹುದು ಹಿಂದಿನ ವರ್ಷ 48,243 ಇತ್ತು. ಹಿಂದಿನ ಕ್ವಾರ್ಟರ್ಲಿ 65,481. ಈಗ 72,231. ಇದು ಗ್ರೋಯಿಂಗ್ ಮಾಡೆಲ್ ಇದೆ. ಲಾಸ್ಟ್ 3 ಕ್ವಾರ್ಟರ್ ಚೆಕ್ ಮಾಡಿದ್ರೆ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಗ್ರೋಯಿಂಗ್ ಮಾಡೆಲ್ ಇದೆ. ಇದು ಬಿಗ್ ನೆಗೆಟಿವ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕೊಟ್ಟಿರೋ ಸಾಲದಲ್ಲಿ ಬರ್ತಾ ಇರುವಂತ ಪ್ರಮಾಣ ಕಡಿಮೆ ಆಗ್ತಿದೆ ಅಂತಂದ್ರೆ ಯಾವ ಬ್ಯಾಂಕು ಕೂಡ ಒಳ್ಳೆ ಸೈನ್ ಆಗೋದಿಲ್ಲ. ಅದು ಬಿಗ್ ನೆಗೆಟಿವ್ ಪಾಯಿಂಟ್ ಅಂತಾನೆ ಕನ್ಸಿಡರ್ ಆಗುತ್ತೆ. ಇಲ್ಲಿ ಇಯರ್ ಆನ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು. ಪ್ರಾವಿಷನಿಂಗ್ ಅಲ್ಲಿ ಜಾಸ್ತಿ ಆಗಿದೆ. ಇದು ನೆಗೆಟಿವ್ ಪಾಯಿಂಟ್. ಅದೇ ನಾಳೆ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಸ್ಟಾಕ್ ಅಲ್ಲಿ ರೆಸ್ಪಾನ್ಸ್ ಬರುತ್ತೋ ಗೊತ್ತಿಲ್ಲ. ಬಟ್ ಆಸ್ ಎ ಇನ್ವೆಸ್ಟರ್ ನಾವು ನಂಬರ್ ಅನ್ನು ನೋಡುವಾಗ ಪ್ರಾವಿಷನಿಂಗ್ ಜಾಸ್ತಿ ಆಗೋದು ಒಳ್ಳೆ ಲಕ್ಷಣ ಆಗೋದಿಲ್ಲ. ನಂತರ ಪ್ರಾವಿಷನಿಂಗ್ ಹಾಗೂ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಎಲ್ಲ ಕಳೆದ್ಮೇಲೆ ಕಂಪನಿಯ ನೆಟ್ ಪ್ರಾಫಿಟ್ ಫಾರ್ ದ ಪೀರಿಯಡ್ ಸಿಗುತ್ತೆ. ಕಂಪನಿ ಪ್ರಾಫಿಟಬಲ್ ಇದೆ, ಲಾಸ್ ಅಲ್ಲಿ ಏನಿಲ್ಲ. ಹಿಂದಿನ ವರ್ಷ ನೋಡಬಹುದು 81,612 ಇತ್ತು. ಹಿಂದಿನ ಕ್ವಾರ್ಟರ್ಲಿ 73,209. ಈಗ 73,109 ಆಗಿದೆ. ಸೊ ಇಲ್ಲಿ ಪ್ರಾವಿಷನಿಂಗ್ ಜಾಸ್ತಿ ಆದ ಕಾರಣಕ್ಕೆ ನೋಡಬಹುದು ನೆಟ್ ಪ್ರಾಫಿಟ್ ಅಲ್ಲಿ ಡೌನ್ ಆಯ್ತು ಪರ್ಫಾರ್ಮೆನ್ಸ್. ನೀವು ಬರೀ PBT ಚೆಕ್ ಮಾಡಿ. PBT ತುಂಬಾ ಚೆನ್ನಾಗಿದೆ, ಇಂಪ್ರೂವ್ಮೆಂಟ್ ಇದೆ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್. ಬಟ್ ಯಾವಾಗ ಪ್ರಾವಿಷನಿಂಗ್ ಜಾಸ್ತಿ ಆಯ್ತು ನೆಟ್ ಪ್ರಾಫಿಟ್ ಡೌನ್ ಆಯ್ತು. ಅದೇ ಆಗೋದು ಇಂಪ್ಯಾಕ್ಟ್ ಕಂಪನಿಯ ಮೇಲೆ. ಲಾಭನೇ ಕಡಿಮೆ ಆಗ್ಬಿಡುತ್ತೆ. ಇಲ್ಲಿ ನೋಡಬಹುದು ಇಯರ್ ಆನ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು. ಎರಡು ಕಡೆ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಅಥವಾ ಡೌನ್ ಪರ್ಫಾರ್ಮೆನ್ಸ್ ಇದೆ. ಹಾಗೆ EPS ಅಲ್ಲೂ ಕೂಡ ನೀವು ಇಲ್ಲಿ ನೋಡಬಹುದು 1.3, 1.04, ಈಗ 1.04. ಓವರ್ ಆಲ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತು ನೆಟ್ ಪ್ರಾಫಿಟ್ ಅಲ್ಲಿ ಕಂಪನಿ ಬಿಕಾಸ್ ಆಫ್ ಪ್ರಾವಿಷನಿಂಗ್. ಹಾಗೆ ಸೆಗ್ಮೆಂಟ್ ವೈಸ್ ರೆವೆನ್ಯೂ ಕೂಡ ನೋಡಬಹುದು. ಟ್ರೆಜರಿಯಿಂದ ಚೆನ್ನಾಗಿದೆ ಪರ್ಫಾರ್ಮೆನ್ಸ್. ಹೋಲ್ಸೇಲ್ ಬ್ಯಾಂಕಿಂಗ್ ಇಂದ ಕೂಡ ಇಯರ್ ಆನ್ ಇಯರ್ ಚೆನ್ನಾಗಿದೆ, ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ಲೈಟ್ಲಿ ಡೌನ್ ಇದೆ. ರಿಟೇಲ್ ಬ್ಯಾಂಕಿಂಗ್ ಅಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ. ಎರಡು ಕಡೆ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ. ಹಾಗೆ NPA ನೋಡೋಣ ಬನ್ನಿ. ಕ್ಲಿಯರ್ ನೋಡಬಹುದು ಗ್ರಾಸ್ NPA 2.51% ಇತ್ತು ಹಿಂದಿನ ವರ್ಷ. ಹಿಂದಿನ ಕ್ವಾರ್ಟರ್ಲಿ 2.04, ಈಗ 1.88. ಇಲ್ಲಿ ಡೌನ್ ಫಾಲ್ ಇದೆ. ಇದು ಪಾಸಿಟಿವ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಹಾಗೆ ನೆಟ್ NPA ನಲ್ಲೂ ಕೂಡ ನೋಡಬಹುದು, ಇಲ್ಲೂ ಕೂಡ ಡೌನ್ ಫಾಲ್ ಇದೆ. ಸೊ ಇದು ಒಳ್ಳೆ ಸೈನ್. ಕಡಿಮೆ ಆಗೋದು ಖಂಡಿತ ಒಳ್ಳೆ ಲಕ್ಷಣ ಆಗುತ್ತೆ. ಆದರೆ ಪ್ರಾವಿಷನಿಂಗ್ ಜಾಸ್ತಿ ಆಗಿದೆ, ಅದೊಂದು ನೆಗೆಟಿವ್ ಪಾಯಿಂಟ್ ಅಂತ ಹೇಳ್ಬೋದು IDFC ಫಸ್ಟ್ ಬ್ಯಾಂಕ್ ನ ನಂಬರ್ಸ್ ಅಲ್ಲಿ. ಹಾಗಾದ್ರೆ ಎಸ್ಟಿಮೇಷನ್ಸ್ ಎಷ್ಟಿತ್ತು ಸೊ ಅದನ್ನ ಒಂದ್ಸಲ ನೋಡೋಣ. ಹಾಗೆ ನಾನು CNBC TV18 ಪೋಲನ್ನೇ ಓಪನ್ ಮಾಡಿದ್ದೀನಿ. 738 ಕೋಟಿ ಎಸ್ಟಿಮೇಷನ್ಸ್ ಇತ್ತು, ಬಂದಿದ್ದು 724 ಕೋಟಿ. ಎಸ್ಟಿಮೇಷನ್ಗಿಂತ ಸ್ವಲ್ಪ ಕಡಿಮೆ ಪರ್ಫಾರ್ಮೆನ್ಸ್ ಬಂದಿದೆ. ಅದನ್ನು ನಾವಿಲ್ಲಿ ಕ್ಲಿಯರ್ ಆಗಿ ನೋಡ್ಬೋದು. ಸೊ ನೋಡೋಣ ಸೋಮವಾರ ಯಾವ ರೀತಿ ಮಾರ್ಕೆಟ್ ಅಲ್ಲಿ ರೆಸ್ಪಾನ್ಸ್ ಬರುತ್ತೆ IDFC ಫಸ್ಟ್ ಬ್ಯಾಂಕ್ ಅಲ್ಲಿ ಅಂತ. ಹಾಗೆ ನೀವು ಇಲ್ಲಿ ನೋಡಬಹುದು ಅರೌಂಡ್ 60,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ಲಾಸ್ಟ್ 1 ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಚೆನ್ನಾಗಿದೆ, 37% ಒಳ್ಳೆ ರಿಟರ್ನ್ಸ್ ಅನ್ನು ಕೊಟ್ಟಿದೆ. 5 ಇಯರ್ಸ್ ಅಲ್ಲಿ 67% ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು. ಈ ರೀತಿ ಪರ್ಫಾರ್ಮೆನ್ಸ್ ಇದೆ.
ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಖಂಡಿತ ಬಂದಿಲ್ಲ ಇಲ್ಲಿವರೆಗೂ, ಫ್ಲಾಟ್ ಇದೆ ಅಂತ ಹೇಳ್ಬೋದು. 2015ರಿಂದ ಇಲ್ಲಿವರೆಗೂ ಕೂಡ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಬಂದಿಲ್ಲ. ತುಂಬಾ ಜನ ಇನ್ವೆಸ್ಟ್ ಮಾಡೋದೇ ಈ ಕಂಪನಿಯಲ್ಲಿ, ಎಸ್ಪೆಷಲಿ ರಿಟೇಲ್ ಇನ್ವೆಸ್ಟರ್ಸ್. ಪ್ರೈಸ್ ಕಡಿಮೆ ಇದೆ ಅನ್ನೋ ಕಾರಣಕ್ಕೆ. ಯಾಕಂದ್ರೆ ಬೆಸ್ಟ್ ಸ್ಟಾಕ್ ಆಗಿರುವಂತ ICICI ಬ್ಯಾಂಕ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಂದ್ರೆ ₹1,000 ಬೇಕು ಒಂದು ಶೇರ್ ಅನ್ನ ತಗೊಳ್ಳಿಕ್ಕೆ. ಅದೇ IDFC ನಲ್ಲಿ ಆದ್ರೆ 1,000ದಲ್ಲಿ 10 ಶೇರ್ ತಗೋಬಹುದು, 11 ಶೇರ್ ತಗೋಬಹುದು. ಇದನ್ನ ಥಿಂಕ್ ಮಾಡ್ತಾರೆ. ಬಟ್ ಇದನ್ನ ಥಿಂಕ್ ಮಾಡೋದೇ ಇಲ್ಲ ತುಂಬಾ ಜನ. ರಿಟರ್ನ್ಸ್ ನೋಡಿ, ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರು ಕೂಡ ಜಸ್ಟ್ 20%. ಅದೇ ನಾವು 5 years ಪರ್ಫಾರ್ಮೆನ್ಸ್ ನೋಡಿದ್ರು ಕೂಡ 60%. ಅದೇ ನೀವು ICICI ಬ್ಯಾಂಕ್ ಅಲ್ಲಿ 5 years ಪರ್ಫಾರ್ಮೆನ್ಸ್ ಅನ್ನು ನೋಡಿ 176%. ಇದನ್ನ ನೋಡ್ಬೇಕಾಗಿರೋದು. ಕಂಪನಿಯ ಸ್ಟಾಕ್ ಪ್ರೈಸ್ ಅಲ್ಲ ನಿಮ್ಗೆ ಇಂಪಾರ್ಟೆಂಟ್, ಕಂಪನಿಯ ಬಿಸ್ನೆಸ್. ಕಂಪನಿ ಚೆನ್ನಾಗಿ ಬಿಸ್ನೆಸ್ ಮಾಡ್ತಿದೆ ಅಂತಂದ್ರೆ ಅಬ್ವಿಯಸ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಸ್ಟಾಕ್ ಅಲ್ಲಿ ಕಂಡು ಬರುತ್ತೆ. ಇದು ರಿಸ್ಕಿ ಸ್ಟಾಕ್. ICICI ಬ್ಯಾಂಕ್ ಇದಕ್ಕೂ ಕಂಪೇರ್ ಮಾಡ್ಲಿಕ್ಕೆ ಆಗೋದಿಲ್ಲ. 7 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರೋದಕ್ಕೂ 59,000ಕ್ಕೂ ಡಿಫರೆನ್ಸ್ ಆಗುತ್ತೆ. ಸ್ಟಿಲ್ ಒಂದೇ ಬಿಸ್ನೆಸ್ ಅನ್ನ ಮಾಡುವಂತ ಕಂಪನಿ. ಹಾಗಾಗಿ ಸೇಮ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡೋದ್ರಿಂದ ಆರಾಮಾಗಿ ನಾವು ಕಂಪೇರ್ ಮಾಡಬಹುದು. ಆದ್ರೆ ಸೈಜ್ ಅಲ್ಲಿ ಆನೆ ಹಾಗೂ ಇರುವೆಗೂ ಇರೋಂಥ ವ್ಯತ್ಯಾಸ ಅಷ್ಟೇ. ಹಾಗೆ ಈ ಕಂಪನಿ ಬಗ್ಗೆ ಕೂಡ ಇಲ್ಲಿ ಕೆಲವೊಂದು ಕೀ ಪಾಯಿಂಟ್ಸ್ ಅನ್ನ ಮೆನ್ಷನ್ ಮಾಡಿದ್ದಾರೆ ಈ ಆರ್ಟಿಕಲ್ ಅಲ್ಲಿ. ಇನ್ವೆಸ್ಟ್ ಮಾಡಿರೋರು ಈ ಪಾಯಿಂಟ್ಸ್ ಅನ್ನ ಓದ್ಕೊಳ್ಬಹುದು. ವಿಡಿಯೋನ ಪಾಸ್ ಮಾಡಿ ಇಲ್ಲಿ ಹಲವಾರು ಪಾಯಿಂಟ್ಸ್ ಅನ್ನ ಮೆನ್ಷನ್ ಮಾಡಿದ್ದಾರೆ. ಹಾಗೆ ನಾವು ಅವಾಗಲೇ ICICI ಬ್ಯಾಂಕ್ ನ ಸೆಗ್ಮೆಂಟ್ ವೈಸ್ ರೆವಿನ್ಯೂ ನೋಡ್ಲಿಲ್ಲ, ಒಂದ್ಸಲ ನೋಡ್ಬೋಣ. ರಿಟೇಲ್ ಸೆಗ್ಮೆಂಟ್ ಅಲ್ಲಿ ನೋಡಬಹುದು, ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. 28ರಿಂದ 34, 34ರಿಂದ 36. ಹೋಲ್ಸೇಲ್ ಬ್ಯಾಂಕಿಂಗ್ ಅಲ್ಲಿ ನೋಡಬಹುದು ಇಯರ್ ಆನ್ ಇಯರ್ ಜಾಸ್ತಿ ಆಗಿದೆ, ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ. ಇವರು ಜಾಸ್ತಿ ರಿಟೇಲ್ ಬ್ಯಾಂಕಿಂಗ್ ಕಡೆ ಕಾನ್ಸಂಟ್ರೇಟ್ ಮಾಡ್ತಾರೆ. ನಾನು ನಿನ್ನೆ ತಾನೇ ಎಸ್ ಬ್ಯಾಂಕ್ ನ ರಿಸಲ್ಟ್ ಅನ್ನ ಅನಾಲಿಸಿಸ್ ಮಾಡುವಾಗ ಹೇಳಿದೆ ಇವರು ಯಾಕೆ ರಿಟೇಲ್ ಬ್ಯಾಂಕಿಂಗ್ ಅನ್ನ ಕಾನ್ಸಂಟ್ರೇಟ್ ಮಾಡ್ತಾರೆ ಅಂತ. ಹಾಗೆ ಟ್ರೆಜರಿನಲ್ಲೂ ಕೂಡ ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಅದರ್ ಬ್ಯಾಂಕಿಂಗ್ ಇಯರ್ ಆನ್ ಇಯರ್ ಓಕೆ, ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ಲೈಟ್ಲಿ ಡೌನ್ ಇದೆ. ನಂತರ ಲೈಫ್ ಇನ್ಶೂರೆನ್ಸ್ ಅಲ್ಲಿ ಚೆನ್ನಾಗಿದೆ ಪರ್ಫಾರ್ಮೆನ್ಸ್. ಅದರ್ ಸೆಗ್ಮೆಂಟ್ಸ್ ಕೂಡ ಚೆನ್ನಾಗಿದೆ. ಓವರ್ ಆಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಸೆಗ್ಮೆಂಟ್ ವೈಸ್ ಕೂಡ. ಸೊ ಈ 2 ಬ್ಯಾಂಕ್ಗಳನ್ನ ನಿಮ್ಮ ರಡಾರ್ಲಿ ಇಟ್ಕೊಂಡಿರಿ. ನಾಳೆ ಯಾವ ರೀತಿ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಬರುತ್ತೆ ಇದರ ನಂಬರ್ಸ್ಗೆ ಅಂತ. ಸರಿ ಗೆಳೆಯರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.